ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರೌಡಿಗಳು ದುಡ್ಡಿನ ಬ್ಯಾಗನ್ನು ತಗೊಂಡು ಓಡಿ ಹೋಗುವಾಗ ಭದ್ರ ಗಾಡೀಲಿ ಬರ್ತಿರ್ತಾನೆ. ಜನ ಓಡ್ತಾ ಇರೋದನ್ನು ನೋಡಿ ಈಚೆ ಕಡೆಯಿಂದ ಬಂದು ರೌಡಿಗಳಿಗೆ ಅಡ್ಡ ಹಾಕ್ತಾನೆ ಭದ್ರ. ಏನೋ ಅವನ್ನೇ ನೋಡ್ತಿದ್ಯಾ, ನೀನೇನು ದೊಡ್ಡ ಹೀರೋನೇನಯ್ಯ ಅಂತಾನೆ ರೌಡಿ. ಹಾಗಂತ ಜನ ಕುಗ್ತಾರೆ ಕಣ್ಲಾ ಅಂತ ಭದ್ರ ಗಾಡಿಯಿಂದ ಕೆಳಗೆ ಇಳಿದು ಪಂಚೆನ ಕಟ್ಕೊಂಡು ತಾರ್ಲಾ ಅಂತ ಸನ್ನೆ ಮಾಡ್ತಾನೆ. ಅವನಿಗೆ ಏನೋ ಬೇಕಂತೆ ಕೊಡ್ಲಾ ಅಂತಾನೆ ರೌಡಿ. ಆಗ ಒಬ್ಬ ದುಡ್ಡಿನ ಬ್ಯಾಗನ್ನು ತಂದು ಭದ್ರನ ಮುಂದೆ ಹಿಡಿತಾನೆ. ಆಗ ಭದ್ರ ಬ್ಯಾಗನ್ನು ತಗೋಬೇಕು ಅನ್ನುವಾಗ ಆ ಬ್ಯಾಗನ್ನು ಹಿಂದೆ ಬಿಸಾಕಿ ಭದ್ರಂಗೆ ಹೊಡಿತಾನೆ. ಒಬ್ಬೊಬ್ಬರೇ ರೌಡಿಗಳು ಭದ್ರನ ಜೊತೆ ಫೈಟ್ ಮಾಡ್ತಾರೆ. ಎಲ್ಲ ರೌಡಿಗಳು ಹೊಡೆದು ಭದ್ರ ದುಡ್ಡಿನ ಬ್ಯಾಗನ್ನು ತಗೋತಾನೆ. ಕಣ್ಣಿಗೆ ಮಣ್ಣೆರಚಿ ರೌಡಿಗಳು ಓಡಿ ಹೋಗ್ತಾರೆ. ಬ್ಯಾಗ್ ಯಾರದ್ದು ಅಂತ ರೌಡಿಗಳನ್ನು ಅಟ್ಟಿಸ್ಕೊಂಡು ಬಂದವ್ರ ಹತ್ರ ಕೇಳ್ತಾನೆ ಭದ್ರ. ಅದ್ಯಾರೋ ಅಮ್ಮ ಮಗಳು ಇದ್ದಾರೆ, ಅವರದ್ದು ಅಂತಾರೆ ಜನ. ಆಗ ಅಲ್ಲಿಗೆ ರತ್ನ ಮತ್ತು ವಿದ್ಯೆ ಬರ್ತಾರೆ. ದುಡ್ಡಿನ ಬ್ಯಾಗನ್ನು ತಗೊಂಡು ಅವ್ರ ಮುಂದೆ ಭದ್ರ ಬರ್ತಾನೆ. ವಿದ್ಯೆ ಕೆಳಗಡೆ ನೋಡ್ತಾಳೆ. ಭದ್ರ ಆಚೆ ನೋಡ್ತಾ ತಗೊಳ್ಳಿ ಅಕ್ಕ, ಕೊಡ್ರಿ ಅಂತಾನೆ. ನೀನು ಮಾಡಿರೋ ಕೆಲಸಕ್ಕೆ ನಿನ್ನ ಹೆಂಡ್ರು ಮಕ್ಕಳು ತಂಡಗಿರಲಿ, ನೀನೇ ಕೊಡಪ್ಪ ಬ್ಯಾಗ್ನ ಅಂತಾರೆ ಹೆಂಗಸು. ಭದ್ರ ಬ್ಯಾಗನ್ನು ಕೊಡ್ತಾನೆ. ರತ್ನ ತಗೋತಾರೆ. ಭದ್ರ ಹೋಗಬೇಕು ಅನ್ನುವಾಗ ಇವತ್ತೇನಾರ ನೀವು ಬರಲಿಲ್ಲ ಅಂದಿದ್ರೆ ಇವತ್ತು ಕಾಲೇಜಿಗೆ ಫೀಸ್ ಕೊಟ್ಟೋಕೆ ಆಯ್ತಾನೇ ಇರಲಿಲ್ಲ. ನಿಮ್ಮಿಂದಾಗಿ ಇದು ಸಿಕ್ಕದೆ, ನಿಮ್ಮ ಋಣನ ಯಾವತ್ತೂ ಮರೆಯೋಕ್ಕಿಲ್ಲ ಅಂತ ರತ್ನ ಕೈ ಮುಗಿತಾರೆ. ಈ ದುಡ್ಡು ನಮಗೆ ಸಿಗೋ ಬದಲು ಸಿಗದೇ ಇದ್ದಿದ್ರೆ ಎಷ್ಟೋ ಸಂದಾಗಿರ್ತಿತ್ತು ಅಂತಾಳೆ ವಿದ್ಯಾ. ಏನು ಅಂತ ಮಾತಾಡ್ತಿದ್ದೀಯ, ಜ್ಞಾನ ಇದೆಯೇ ಇಲ್ವೋ ನಿನಗೆ ಅಂತಾರೆ ರತ್ನ. ಜ್ಞಾನ ಇರೋದಕ್ಕೆ ಈ ಮಾತು ಹೇಳ್ತಿರೋದು. ಇವ್ರ ಋಣಕ್ಕೆ ಬೀಳೋಕ್ಕಿಂತ ಆ ದುಡ್ಡು ಸಿಗದೇ ಇದ್ದಿದ್ರೆ ಸಂದಾಗಿರ್ತಿತ್ತು ಅಂತಾಳೆ ವಿದ್ಯಾ. ಆಗ ಭದ್ರ ಕೈ ಮುಷ್ಟಿ ಮಾಡ್ತಾನೆ. ನಂತರ ತಿರುಗಿ ಅಷ್ಟೊಂದು ದುರಹಂಕಾರ ಅಲ್ವೇ, ಈಗಲೂ ಏನು ಕಾಲ ಮಿಂಚಿಲ್ಲ, ಆ ಕಳ್ಳರು ಇಲ್ಲೇ ಇರಬೇಕು, ಹೋಗಿ ಕೊಟ್ಟು ಕಳಿಸು, ನನಗೆ ನಿನ್ನ ದುಡ್ಡು ಅಂತ ಗೊತ್ತಿರಲಿಲ್ಲ, ಗೊತ್ತಿದ್ರೆ ಅದ್ರ ಕಡೆ ತಿರುಗಿ ಕೂಡ ನೋಡ್ತಿರ್ಲಿಲ್ಲ ಅಂತ ಭದ್ರ ಹೋಗ್ತಾನೆ. ಬೇರೆಯವರೆಲ್ಲರೂ ಅಲ್ಲಿಂದ ಹೋಗ್ತಾರೆ. ಈಚೆ ವಿದ್ಯಾ ಮತ್ತು ರತ್ನ ಕಾಲೇಜಿಗೆ ಬರ್ತಾರೆ. ನನ್ನ ಮಗಳು ಡಾಕ್ಟ್ರು ಓದೋಕ್ಕೆ ದುಡ್ಡು ಕಟ್ಟಬೇಕಾಗಿತ್ತು ಅಂತ ರತ್ನ ಹೇಳ್ತಾರೆ. ಸ್ಟೂಡೆಂಟ್ ಹೆಸರೇನು ಅಂತ ಅವ್ರು ಕೇಳಿದಾಗ ವಿದ್ಯಾ ಸಿ ಅಂತಾರೆ ರತ್ನ. ನಿಮ್ಮ ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ಶೀಟ್ ಕೊಡಿ ಅಂತಾರೆ. ಮೇಡಮ್ ತಗೊಳ್ಳಿ ಮೇಡಮ್ ಅಂತ ವಿದ್ಯೆ ಕೊಡ್ತಾಳೆ. ಅದನ್ನು ನೋಡಿ, ಅಲ್ಲ ರೀ, ಅಡ್ಮಿಷನ್ಗೆ ಬರೋರಿಗೆ ಜವಾಬ್ದಾರಿ ಬೇಡವಾ? ಫೀಸ್ ಕಟ್ಟೋಕ್ಕೆ ನಿಮಗೆ ಕೊಟ್ಟಿದ್ದ ಟೈಮು ಮುಗ್ದೋಯ್ತು, ನೀವು ಇನ್ ಟೈಮ್ಗೆ ಫೀಸ್ ಕಟ್ಟಿಲ್ಲ ಅಂತ ನಿಮಗೆ ಅಲರ್ಟ್ ಆಗಿದ್ದ ಸೀಟು ಬೇರೆಯವರಿಗೆ ಕೊಟ್ಟಾಯಿತು ಅಂತಾರೆ. ವಿದ್ಯಾ ಶಾಕ್ನಿಂದ, ಮೇಡಮ್ ಪ್ಲೀಸ್ ಹಾಗೆ ಹೇಳ್ಬಿಡಿ, ಬರ್ತಾ ದಾರಿನಲ್ಲಿ ಏನೋ ಸಮಸ್ಯೆಯಾಗಿ ತಡ ಆಯಿತು, ನೀವೇ ಏನಾದರೂ ಮಾಡಿ ಮೇಡಮ್ ಅಂತಾಳೆ. ಅದೆಲ್ಲ ನಮ್ಮ ಕೈನಲ್ಲಿ ಇಲ್ಲ, ಆಟೋಮೆಟಿಕ್ ಸಿಸ್ಟಮ್ ಇದು, ನೀವು ಬರಲಿಲ್ಲ ಅಂಥೇಳಿ ಆಟೋಮೆಟಿಕ್ಕಾಗಿ ವೇಟಿಂಗ್ ಲಿಸ್ಟಲ್ಲಿರೋರಿಗೆ ಅಲರ್ಟ್ ಆಗಿದೆ ಅಂತಾರೆ. ಮೇಡಮ್ ನಾನು ಇಲ್ಲಿ ಗಂಟ ಬರೋಕ್ಕೆ ತುಂಬ ಶಾನೆ ಪರೀಕ್ಷೆನ ಎದುರಿಸ್ಬಿಟ್ಟಿವ್ನಿ, ನೀವೇ ಏನಾದರೂ ಹೆಲ್ಪ್ ಮಾಡಿ ಮೇಡಮ್ ಅಂತ ಅಳ್ತಾಳೆ ವಿದ್ಯಾ. ಮಂಡ್ಯದಲ್ಲಿ ಡೆಂಟಲ್ ಸೀಟ್ ಇದೆ, ಅಡ್ಮಿಷನ್ ಆಗ್ತೀರಾ ಅಂತಾರೆ. MBBS ಮಾಡೋದೇ ನನ್ನ ಗುರಿ ಮೇಡಮ್ ಅಂತಾಳೆ ವಿದ್ಯಾ. ಹಾಗಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತಾರೆ. ಮೇಡಮ್ ನಾವು ಶಾನೆ ಬಡವರು, ನನ್ನ ಮಗಳು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಕಷ್ಟಪಟ್ಟು ದುಡ್ಡು ಜೊತೆ ಮಾಡಿಕೊಂಡು ಬಂದಿದ್ದೀವಿ, ನೀವು ಹಿಂಗೆ ಅಂದ್ಬಿಟ್ರೆ ನಾವು ಏನು ಮಾಡೋದು? ದಯವಿಟ್ಟು ಏನಾರ ಮಾಡಿ ನಮಗೆ ಸಹಾಯ ಮಾಡಿ ಅಂತಾರೆ ರತ್ನ. ಒಂದು ನಿಮಿಷ ಇರಿ ಅಂತ, ನೋಡಮ್ಮ ವಿದ್ಯಾ, ನಿನಗೆ MBBS ಮಾಡಲೇಬೇಕು ಅಂತಿದ್ರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀಟ್ ಇದೆ, ನೀನು ಎಸ್ ಅಂದರೆ ಈಗಲೇ ಅಡ್ಮಿಷನ್ ಸಿಗುತ್ತೆ ಅಂತಾರೆ. ಮೈಸೂರಲ್ಲೇ ಅಂತಾರೆ ರತ್ನ. ಹೌದು ಮೇಡಮ್, ಅಲ್ಲೂ ಕೂಡ ಒಂದು ಸೀಟ್ ಇರೋದು, ಈಗ ತಡ ಮಾಡಿದರೆ ಅಲ್ಲೂ ಲೇಟ್ ಆಗಿಬಿಡುತ್ತೆ ಅಂತಾರೆ. ನನಗೆ ಅಲ್ಲೇ ಸೀಟ್ ಕೊಟ್ಬಿಡಿ ಮೇಡಮ್ ಅಂತಾಳೆ ವಿದ್ಯಾ. ಈ ಪರಿಸ್ಥಿತಿಲಿ ಮೈಸೂರು ಗಂಟ ಹೋಗಿ ಬರೋದು ಹುಡುಗಾಟ ಅಂದ್ಕೊಂಡಿದ್ಯೆ ಹೆಂಗೆ ಅಂತಾರೆ ರತ್ನ. ಅವ್ವ, ನಾನು ಇಲ್ಲಿ ಗಂಟ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿನಗೆ ಸಂದಾಗ ಗೊತ್ತಲ್ವೇ, ನಾನು ಡಾಕ್ಟ್ರ್ ಆಗಬೇಕು ಅಂದರೆ ಕಷ್ಟಪಡಲೇಬೇಕು, ನೀನು ಸುಮ್ಕಿರು, ನಾನು ಹೇಗೋ ಹೋಗ್ಬಿಟ್ಟು ಬರ್ತೀನಿ ಮೇಡಮ್, ನೀವು ನನಗೆ ಅಲ್ಲೇ ಸೀಟ್ ಕೊಡಿಸಿ ಮೇಡಮ್ ಅಂತಾಳೆ ವಿದ್ಯಾ. ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಿ, ಯಾಕಂದರೆ ಒಂದು ಸಲ ಅಡ್ಮಿಷನ್ ಆದರೆ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತಾರೆ. ಮೇಡಮ್ ನಾನು ಸಂದಾಗೆ ಯೋಚನೆ ಮಾಡಿ ಹೇಳ್ತೀವಿ, ಅದೇನು ಪ್ರೊಸೆಸಿಂಗ್ ಇದೆಯೋ ಅದನ್ನು ಸ್ಟಾರ್ಟ್ ಮಾಡಿ ಅಂತಾಳೆ ವಿದ್ಯಾ. ಸರಿ, ಅಮೌಂಟ್ ಕೊಡಿ ಅಂತ ತಗೊಂಡು ನಂತರ ಡಾಕ್ಯುಮೆಂಟ್ ಕೊಟ್ಟು, ನಿಮಗೆ ಮೈಸೂರಿನ ಮೆಡಿಕಲ್ ಕಾಲೇಜ್ ಸೀಟ್ ಅಲಾಟ್ ಆಗಿದೆ, ಕಂಗ್ರ್ಯಾಚುಲೇಷನ್ಸ್ ಅಂತಾರೆ. ಥ್ಯಾಂಕ್ ಯು ಮೇಡಮ್ ಅಂತಾಳೆ ವಿದ್ಯಾ. ಈಚೆ ಸಾವಿತ್ರಿ ರೌಡಿಗಳ ಹತ್ರ ದೊಡ್ಡದಾಗಿ ಚಿಲ್ಲರೆ ಕೆಲಸ ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿಬಿಡ್ತೀವಿ ಅಂತ ಬಡಾವಿ ಕಚ್ಕೊಂಡ್ರೆ ಇಷ್ಟು ಜನ ಹೋದರೂ ಆ ಹೆಂಗಸಿನ ಹತ್ರ ದುಡ್ಡು ಕಿತ್ಕೊಂಡು ಬರೋಕ್ಕಾಗಲಿಲ್ವ? ಥೂ ನಿಮ್ಮ ಅಂತಾರೆ. ಅಕ್ಕ, ನಾವೇನೋ ದುಡ್ಡು ಕಿತ್ಕೊಂಡೇ ಹೊರಟಿದ್ವಿ, ಅದು ಯಾವ ಮಾಯದಾಗ ಭದ್ರ ಬಂದೋ ಗೊತ್ತಿಲ್ಲ, ಬಿರುಗಾಳಿ ಬಂದಂಗೆ ಬಂದು ಹೊಡೆದ್ಬಿಟ್ಟ ಹೋದ್ನಕ್ಕ ಅಂತಾನೆ ರೌಡಿ. ಅಯ್ಯೋ ಹೋಗಿ ನಿಮ್ಮ ಕೈಗೆ ಕೆಲಸ ಕೊಟ್ಬಿಟ್ನಲ್ಲ, ನನ್ನ ಬುಡಕ್ಕೆ ತಂದುಬಿಟ್ರಿ, ಹೋಗಲಿ, ಅವನೇನಾದರೂ ಮುಖ ನೋಡಿದ್ನ ನಿಮ್ಮದು ಅಂತಾಳೆ ಸಾವಿತ್ರಿ. ನಾವು ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡಿದ್ವಲ್ವಾ, ನಮ್ಗೆ ಗುರ್ತು ಸಿಗಲಿಲ್ಲ ಅಂತೀನಿ ಅಂತಾನೆ
ರೌಡಿ ಆದ್ರೂ ನೀವೆಲ್ಲ ಹೆಂಗಸ್ರ ಮುಂದೆ ಜಂಬ ಕೊಚ್ಕೊಳ್ಳೋಕೆ ಲಾಯಕ್ಕು. ನಿಮ್ಮನ್ನು ನೋಡ್ತಿದ್ರೆ ನನ್ನ ಪಿತ್ತ ನೆತ್ತಿಗೇರ್ತಿದೆ ಅಂತಾರೆ ಸಾವಿತ್ರಿ. ಮೊದಲೇ ಆ ಭದ್ರ ನಮ್ಮ ಕೈ ಮೈ ಎಲ್ಲ ಮುರಿದು ಬೆಂಡೆತ್ತಿ ಪ್ಲೇಟ್ ಹಾಕವನೆ. ನೀನು ಬೇರೆ ಬೈತಿಯಲ್ಲಕ್ಕ, ಅದು ಅಲ್ಲದೆ ಅವನು ಅಡ್ಡ ಬರ್ತಾನೆ ಅಂತ ನಮಗೇನು ಗೊತ್ತು ಅಂತಾನೆ ರೌಡಿ. ದಿಟ್ವಾಗ್ಲೂ ಭದ್ರ ಮಾವಂಗೆ ನೀವು ಯಾರು ಅಂತ ಗೊತ್ತಾಗ್ಲಿಲ್ವ ತಾನೇ ಅಂತಾಳೆ ವಿನಂತಿ. ಅಕ್ಕ ಅವನಲ್ಲಿ ನಮ್ಮ ಮುಖ ನೋಡ್ತಾನೆ ಅಂದ್ಬಿಟ್ಟು ಅವನಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ವಿ ಅಂತಾನೆ ರೌಡಿ. ಆದ್ರೂ ಒಂದು ಸ್ವಲ್ಪ ದಿನ ಯಾರಿಗೂ ಕಂಡಂಗೆ ತಲೆ ಮರೆಸ್ಕೊಂಡ್ಬಿಡಿ, ಇಲ್ಲದೆ ಹೋದರೆ ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಕೊಡೋಕ್ಕಿಲ್ಲ ಅಂತಾಳೆ ಸಾವಿತ್ರಿ. ಅದು ನಮ್ಗೆ ಗೊತ್ತು, ಆ ಕೆಲಸನ ನಾವು ಮಾಡ್ತೀವಿ. ಏಯ್ ನಡೀರೋ ಅಂತಾನೆ ರೌಡಿ. ಎಲ್ಲರೂ ಹೋಗ್ತಾರೆ. ತೂ ಹಾಗೆ ಕಣ್ಣಿಗೆ ಕಾಣ್ದಂಗೆ ಹೊರಟೋಗಿ ದಾಂಡಿಗೆ ನನ್ನ ಮಕ್ಕಳ ಅಂತಾಳೆ ಸಾವಿತ್ರಿ. ಲೇ ಸಾವಿತ್ರಿ, ನಾನು ಮೊದಲೇ ಹೇಳಿದೆ ಇವರನ್ನೆಲ್ಲ ನಂಬೋದು ಬೇಡ ಅಂತ. ಇಲ್ಲ ಅವರೆಲ್ಲ ನಮ್ಮ ದೂರ ಸಂಬಂಧಿಕರು ಅಂತ ಬಿಲ್ಡಪ್ ಕೊಟ್ಟೆ. ಇವಾಗ ನೋಡು ಏನಾಯಿತು ಅಂತಾಳೆ ವಿನಂತಿ. ಇದೊಳ್ಳೆ ಕತೆ ಆಯಿತು. ಮಧ್ಯದಲ್ಲಿ ಭದ್ರ ಬಂದು ಹಾಳು ಮಾಡ್ತಾನೆ ಅಂತ ನನಗೆ ಕನ್ಸು ಬಿದ್ದಿತ್ತಾ ಅಂತಾಳೆ ಸಾವಿತ್ರಿ. ನೀನು ಮಾಡೋ ಕೆಲಸ ಎಲ್ಲ ಇಂಥದ್ದೇ. ಒಟ್ಟಿನಲ್ಲಿ ಹೀರೋ ಬಂದು ಹೀರೋಯಿನ್ ದುಡ್ಡು ಕಾಪಾಡಿ ಕೊಟ್ಟು ಬಂದುಬಿಟ್ಟ. ಹೀರೋಯಿನ್ ಹೋಗಿ ಕಾಲೇಜ್ ಫೀಸ್ ಕಟ್ಟಿ ಕಾಲೇಜಿಗೆ ಸೇರಿಕೊಂಡು ಆಯ್ತದೆ. ನೀನು ಮಾಡಿದ ಕೆಲಸದಿಂದ ಅವಳಿಗೆ ಒಳ್ಳೆಯದಾಯಿತು. ಇನ್ನೂ ಭದ್ರನ ಮೇಲೆ ಒಳ್ಳೆ ಅಭಿಪ್ರಾಯ ಬರೋದ್ರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಥೂ ನಿನ್ನ ಮುಖಕ್ಕೆ ಬೆಂಕಿ ಹಾಕ ಅಂತ ವಿನಂತಿ ಹೋಗ್ತಾಳೆ. ಇವಳು ಎಲ್ಲದಕ್ಕೂ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ, ನಾನೇನು ಮಾಡೋಕ್ಕಾಯ್ತದೆ ಅಂತಾಳೆ ಸಾವಿತ್ರಿ. ಈಚೆ ರತ್ನ ಮತ್ತು ವಿದ್ಯಾ ಕಾಲೇಜಿನಿಂದ ಹೊರಗಡೆ ಬರ್ತಾರೆ. ಅಬ್ಬಾ, ಅಂದ್ಕೊಂಡಿದ್ದು ಸಾಧಿಸಬೇಕು ಅಂತಂದರೆ ಅದೊಂದು ದೊಡ್ಡ ತಪಸ್ಸು ಮಾಡ್ದಂಗೆ ಕಣವ. ದಾರಿಲಿ ಬೇಕಾದಷ್ಟು ಕಷ್ಟಗಳು ಬರ್ತವೆ, ಕನಸುಗಳನ್ನು ಸಾಯಿಸ್ಕೊಳ್ಳುವಂಥ ಪರಿಸ್ಥಿತಿ ಬರ್ತವೆ. ಆದರೆ ಅದೆಲ್ಲನೂ ಮೀರಿ ಹಠ ಛಲ ಮಾಡಿಕೊಂಡು ಸಾಧನೆ ಮಾಡಿದರೆ ಕನಸು ನನಸಾಯ್ತದೆ ಅಂತವ ನೀನು ತೋರಿಸ್ಬಿಟ್ಟೆ. ನೀ ನನ್ನ ಮಗಳು ಅಂತ ಹೇಳ್ಕೊಡೋದಕ್ಕೆ ಬಹು ಹೆಮ್ಮೆ ಆಯ್ತದೆ ನನಗೆ ಅಂತಾರೆ ರತ್ನ. ಅವ್ವ, ಈ ನನ್ನ ಪಯಣದಲ್ಲಿ ಸಾಕಷ್ಟು ಜನ ನನ್ನ ಜೊತೆ ನಿಂತು ಬೆಂಬಲ ಕೊಟ್ಟವ್ರೆ. ಅದರಲ್ಲಿ ಮೊದಲನೇ ಅವಳೇ ನೀನು ಕಣವ. ಇವತ್ತು ನನಗೆ ಸೀಟ್ ಸಿಕ್ಕದೆ ಅಂದರೆ ಅದಕ್ಕೆ ಕಾರಣ ನೀನು ಕಣವ. ನನ್ನ ಆಸೆ ಕನಸುಗಳಿಗೆ ರೆಕ್ಕೆ ಕಟ್ಟಿ ಹಾರೋಕ್ಕೆ ಕಳಿಸಿರುವುದೇ ನೀನು ಕಣವ. ನಾನು ಖಂಡಿತವಾಗ್ಲೂ ಹಾರೇ ಹಾರ್ತೀನಿ. ನಾನು ಅಂದ್ಕೊಂಡಂಗೆ ದೊಡ್ಡ ಡಾಕ್ಟ್ರು ಆಯ್ತೀನಿ ಕಣವ ಅಂತಾಳೆ ವಿದ್ಯಾ. ಹ್ಞೂ ಕಣವ, ನೀನು ಸಾಧನೆ ಮಾಡೇ ಮಾಡ್ತೀಯ, ನೀನು ಡಾಕ್ಟ್ರ್ ಆಗೇ ಆಯ್ತೀಯ ಅಂತ ರತ್ನ ವಿದ್ಯೆನ ತಪ್ಕೋತಾರೆ. ಬಾ ಆಳ್ಬೇಡ ಅಂತ ಹೋಗ್ತಾರೆ ರತ್ನ. ಈಚೆ ರತ್ನ ವಿದ್ಯೆ ಮನೆಗೆ ಬರ್ತಾರೆ. ಇದೇನು ರತ್ನ, ಹೋಗುವಾಗ ಆ ಪಾಟಿ ಖುಷಿಯಾಗಿ ಹೋದ್ರಿ, ಇವಾಗ ಮಣ್ಮಣ ಅಂತ ಬಂದು ಕುಂತೀರಿ ಅಂತಾರೆ ಅಜ್ಜಿ. ಇಸ್ಕೂಲಿಗೆ ಹೋಗಾಯ್ತಾ, ಫೀಸ್ ಕಟ್ಟಾಯ್ತಾ ಅಂತಾರೆ. ಅಯ್ಯೋ ಅಜ್ಜಿ, ಅದು ಇಸ್ಕೂಲಲ್ಲ ಕಾಲೇಜು ಅಂತಾಳೆ ಶರು. ಯಾವುದೋ ಒಂದು ಕಲಿಯೋಕೆ ತಾನೇ ಹೋಗೋದು ಅಂತಾರೆ ಅಜ್ಜಿ. ನೀನು ಹೇಳೋದು ನಿಜನೇ ಬಿಡಜ್ಜಿ ಅಂತಾಳೆ ವಿದ್ಯಾ ಏನಾಯ್ತವ ಅಂತಾರೆ ಅಜ್ಜಿ. ಕಾಲೇಜ್ ಫೀಸ್ ಏನು ಕಟ್ಬಿಟ್ಟು ಬಂದ್ವಿ ಅಜ್ಜಿ, ಆದರೆ ನಾವು ಬಯಸ್ದಂಗೆ ಮಂಡ್ಯ ಕಾಲೇಜಲ್ಲಿ ಸೀಟ್ ಸಿಗಲಿಲ್ಲ, ಮೈಸೂರು ಕಾಲೇಜಲ್ಲಿ ಸೀಟ್ ಸಿಕ್ತು ಅಂತಾಳೆ ವಿದ್ಯಾ. ಅಲ್ಲ ಅತ್ತಿಗೆಮ್ಮ, ನೀನು ನೋಡಿದರೆ ಪರೀಕ್ಷೆ ಸಂದಾಗಿ ಬರೆದು ಒಳ್ಳೆ ರ್ಯಾಂಕ್ ತಗೊಂಡಿದ್ಯಾ ತಾನೆ, ಅದ್ಯಾಕೆ ಮಂಡ್ಯದವರು ಸೀಟ್ ಕೊಡೋಕ್ಕಿಲ್ಲ ಅಂದರು ಅಂತಾನೆ ಕಾಟ್ಲಿ. ಇವತ್ತು ಏನಾರ ಹಳೆ ಅಂದರು ದೇವ್ರು ಬಂದಂಗೆ ಬರದೇ ಹೋಗಿದ್ದಿದ್ರೆ ಮೈಸೂರು ಕಾಲೇಜಿರಲಿ ಇವಳು ಓದೋಕ್ಕೆ ಆಯ್ತಿರಲಿಲ್ಲ ಅಂತಾರೆ ರತ್ನ. ಏನು ಹೇಳ್ತಿದ್ದೀಯ ರತ್ನ, ಇವಳು ಓದೋಕ್ಕೂ ಅವ್ರು ಬಂದಿದ್ದಕ್ಕೂ ಏನು ಸಂಬಂಧ ಐತೆ ಅಂತಾರೆ ಅಜ್ಜಿ. ಅತ್ತೆ, ಅದೇನಾಯಿತು ಅಂದರೆ ನಾವು ಕಾಲೇಜಿಗೆ ಫೀಸ್ ಕಟ್ಟೋಕ್ಕಂತ ಹೊರಟ್ವಿ, ಆಮೇಲೆ ಅಲ್ಲಿ ಅಂತ ನಡೆದಿರೋದನ್ನು ರತ್ನ ಹೇಳ್ತಾರೆ. ದೇವರು ನಮ್ಮ ಕಡೆ ಇದ್ದಿದ್ದಕ್ಕೆ ಇವಳು ಕಾಲೇಜ್ ಸೇರಿಕೊಳ್ಳೋ ಹಂಗಾಯಿತು, ಅದಕ್ಕೆ ಮೈಸೂರು ಮಂಡ್ಯನೋ ದುಡ್ಡು ಕಟ್ಬಿಟ್ಟು ಬಂದುಬಿಟ್ವಿ ಅಂತಾರೆ ರತ್ನ. ಆದರೂ ಅಕ್ಕ, ನೀನು ಡಾಕ್ಟ್ರ್ ಆಗಬೇಕು ಅನ್ನೋ ಕನಸನ್ನು ನನಸು ಮಾಡೋಕ್ಕೆ ಒಂದಲ್ಲ ಒಂದು ರೀತಿಲಿ ಭಾವನೆ ಕಾರಣ ಆದಂಗೈತಲ್ಲೇ. ಮದುವೆ ಆದ್ಮೇಲೆ ಓದೋದನ್ನೇ ಮರ್ತು ಬಿಡಬೇಕು ಅಂದ್ಕೊಂಡಾಗ ಭಾವ ನಿನಗೆ ಧೈರ್ಯ ಹೇಳಿ ಬೆಂಗಳೂರು ಗಂಟ ಕರ್ಕೊಂಡೋಗಿ ಅಲ್ಲಿ ಹೋರಾಟ ಮಾಡಿ ಹಾಲ್ ಟಿಕೆಟ್ ಕೊಡಿಸಿದ್ರು. ಆಮೇಲೆ ಹಟ್ಟಿಲಿ ನಡೆದ ವ್ಯತ್ಯಾಸದಿಂದ ಎಕ್ಸಾಮ್ ಬರೆಯೋಕ್ಕೆ ಆಗೋದೋ ಇಲ್ವೋ ಅಂತ ಯೋಚನೆ ಮಾಡಬೇಕಾದ್ರೆ ಭಾವನೆ ಕರ್ಕೊಂಡೋಗಿ ನಿನಗೆ ಎಕ್ಸಾಮ್ ಬರೆಸಿದ್ರು. ಆಮೇಲೆ ನೀನಿವತ್ತು ನಿನ್ನ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಫೇಲ್ ಆಗಬೇಕಾದ ಪರಿಸ್ಥಿತಿ ಬಂದಾಗ್ಲೂ ಭಾವನೆ ನಿನಗೆ ಧೈರ್ಯ ತುಂಬಿದ್ರು. ಮತ್ತು ಈಗ ನೋಡು ಭಾವನೆ ಬಂದು ನಿನ್ನ ಕಾಪಾಡವ್ರೆ ಅಂತಾಳೆ ಸರು. ಅದರಲ್ಲೇನು ವಿಶೇಷ ಸರು, ಯಾವಾಗಲೂ ಹೀರೋಯಿನ್ಗೆ ಹೀರೋನೇ ತಾನೇ ಸಹಾಯ ಮಾಡೋದು ಅಂತ ಕಾಟ್ಲೆ ನಗ್ತಾನೆ. ಈಚೆ ಶಿವರಾಮೇಗೌಡರಿಗೆ ಮೋನ ಕಾಫಿ ಕೊಡ್ತಾಳೆ. ಅತ್ತಿಗೆ, ಈ ಬೇಸಿಗೆನಾಗೆ ಕಾಫಿ ಬದಲಿಗೆ ಮಜ್ಜಿಗೆ ಮಾಡಿದಿದ್ರೆ ಸಂದಾಕಿರೋದು ಅಂತಾನೆ ಗೋವಿಂದ. ಸರಿ ಗೋವಿಂದು, ನಾಳೆಯಿಂದ ಹಾಗೆ ಮಾಡ್ತೀನಿ ಅಂತಾರೆ ಮೋನ. ಆಗ ಅಲ್ಲಿಗೆ ಈಶ್ವರಿ ಚಿತ್ರ ಬರ್ತಾರೆ. ಬಾವ, ನಿಮಗೆ ಒಂದು ವಿಡಿಯೋ ತೋರಿಸ್ಬೇಕಾಗಿತ್ತು, ಈಗ
ನೋಡು ಅಷ್ಟು ಟೈಮ್ ಇದ್ದತೆ ಅಂತಾರೆ ಈಶ್ವರಿ. ಅದು ನಮ್ಮ ಭದ್ರಂಗೆ ಸಂಬಂಧಪಟ್ಟಿರೋದು ದೊಡ್ಡಪ್ಪ. ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿ ಫುಲ್ ಟ್ರೆಂಡಿಂಗ್ ಆಗದೆ ಅಂತಾಳೆ ಚಿತ್ರ. ಏನು ಭದ್ರಂಗೆ ಸಂಬಂಧಪಟ್ಟಿರೋದೆ ಕೊಡಿಲಿ ನೋಡವ ಅಂತ ಫೋನ್ ತಗೊಂಡು ನೋಡಿ ಇದೇನು ಈಶ್ವರಿ ನಮ್ಮ ಭದ್ರ ಯಾರ ಜೊತೆಗೂ ಹೊಡೆದಾಟ ಮಾಡ್ತವನೆ ಅಂತಾರೆ ಶಿವರಾಮೇಗೌಡರು. ಏನೋ ಹೊಡೆದಾಟನೇ ತತ್ತ ಇಲ್ಲಿ ನೋಡ್ತೀನಿ ಅಂತ ಅಜ್ಜಿ ಫೋನ್ ತಗೊಂಡು ನೋಡ್ತಾ ಇವ್ರು ಯಾರು ನಮ್ಮ ಭದ್ರ ಯಾಕೆ ಇವರಿಗೆ ಹೊಡಿತವನೆ ಅಂತಾರೆ ಅಜ್ಜಿ. ಅತ್ತೆ ಒಂದು ಹುಡುಗಿ ತಾವ ದುಡ್ಡು ಕಿತ್ಕೊಂಡು ಅವರೆಲ್ಲ ಓಡ್ ಹೋಯ್ತಿದ್ರಂತೆ. ನಮ್ಮ ಭದ್ರ ಹೋಗಿ ಅವರಿಗೆಲ್ಲ ಸಂದಾಗಿ ಬಾರಿಸಿ ಆ ಹುಡುಗಿ ದುಡ್ಡನ್ನು ಅವಳಿಗೆ ವಾಪಸ್ ಕೊಟ್ಟವನೆ ಅಂತಾರೆ ಈಶ್ವರಿ. ಅದಕ್ಕೆ ಭದ್ರನ ಬಗ್ಗೆ ಹೊಗಳಿ ಸಾವಿರಾರು ಜನ ಕಮೆಂಟ್ ಮಾಡೋರೆ ದೊಡ್ಡಪ್ಪ ಅಂತಾಳೆ ಚಿತ್ರ. ಒಳ್ಳೆ ಕೆಲಸ ಮಾಡವನೆ ಅಂದಮೇಲೆ ಹೊಗಳೋದು ಸಹಜ ಅಲ್ವೇ ಚಿತ್ರ ಅಂತಾರೆ ಮೋನ. ದಿಟ್ವಾಗ್ಲೂ ಅವ್ನು ಮಾಡಿರೋದು ಒಳ್ಳೆ ಕೆಲಸನೇ, ನನಗೂ ನೋಡಿ ಶಾನೆ ಖುಷಿಯಾಯಿತು ಅಂತಾರೆ ಶಿವರಾಮೇಗೌಡರು. ಬಾವ ಈಗೇನು ಅವ್ನು ಮಾಡಿರೋ ಫೈಟ್ ನೋಡಿ ಖುಷಿ ಪಡ್ತಿದ್ದೀರಾ? ನಮಗೂ ಅಷ್ಟೇ ಖುಷಿಯಾಯಿತು. ಆದರೆ ಅವ್ನು ಯಾರಿಗೆ ಸಹಾಯ ಮಾಡವನೆ ಆ ಹುಡುಗಿ ಯಾರು ಅಂತ ಗೊತ್ತಾದರೆ ಶಾನೆ ಬೇಜಾರು ಮಾಡ್ಕೋತೀರಾ ಅನಿಸುತ್ತೆ ಅಂತಾಳೆ ಈಶ್ವರಿ. ಇದರಲ್ಲಿ ನೊಂದ್ಕೊಳ್ಳೋಕೆ ಏನಿದೆ ಈಶ್ವರಿ, ಇಷ್ಟಕ್ಕೂ ಆ ಹುಡುಗಿ ಯಾರು ಅಂತಾರೆ ಗೋವಿಂದ. ಬೇರೆ ಯಾರೂ ಅಲ್ಲ ದೊಡ್ಡಪ್ಪ, ವಿದ್ಯಾ ಅಂತಾಳೆ ಚಿತ್ರ. ಈಚೆ ವಿದ್ಯಾ ಕಾಲೇಜಿಗೆ ಹೋಗೋಕ್ಕೆ ಆಟೋ ಹತ್ತುವಾಗ ಪೋಸ್ಟ್ಮ್ಯಾನ್ ಪೋಸ್ಟ್ ಅಂತ ಕೊಡ್ತಾನೆ. ಅದನ್ನು ನೋಡಿ ವಿದ್ಯೆ ಶಾಕ್ ಹೋಗ್ತಾಳೆ. ಕಾಲೇಜಿಂದ ಬಂದಿರೋದೇ ಅಂತಾರೆ ರತ್ನ. ಇಲ್ಲ ಕಣವ, ಇದು ನಿಮ್ಮ ಬೀಗರ ಹಟ್ಟಿಯಿಂದ ಬಂದಿರೋದು. ನಮ್ಮ ಜೊತೆ ಸಂಬಂಧ ಬೇಕಾಗಿಲ್ಲ, ಆ ಸಂಬಂಧನ ಕಡ್ದುಕೊಳ್ಳೋಕೆ ಡಿವೋರ್ಸ್ ನೋಟಿಸ್ನ ಕಳಿಸವ್ರೆ ಅಂತಾಳೆ ವಿದ್ಯಾ. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.